ಆಗ ಪಾರ್ವತಿ ಮತ್ತು ಶಿವನದ ಒಂದು ಅಧ್ಯಾಯವನ್ನು ಹೇಳಲಾಗಿದೆ. ಅದನ್ನು ಡ್ರಾಮಾದಿಂದ ಹೇಳಲಾಗಿದೆ. ಪಾರ್ವತಿ ಸ್ನಾನಕ್ಕೆ ಹೋದಾಗ ಶಿವ ಬಂದು ಏನು ಮಾಡುತ್ತಾನೆ ಎಂದು ಮುಂದಿನ ಭಾಗದಲ್ಲಿ ಹೇಳುತ್ತೇವೆ. ಹೇ, ಯಾರು ನೀನು? ನಮ್ಮಮ್ಮ ಹೇಳಿದ್ದಾರೆ ಯಾರನ್ನೂ ಒಳಗೆ ಬಿಡಬಾರ್ದು ಅಂತ. ಅದಕ್ಕೆ ಶಿವ, ನಾನು ಪಾರ್ವತಿಯ ಗಂಡ, ನೀನು ಯಾರು ಎಂದು ಹೇಳುತ್ತಾನೆ. ಆವಾಗ ಆ ಮಗು, ನಾನು ಪಾರ್ವತಿಯ ಮಗು, ನೀನ್ಯಾರು? ನೀನು ಅವಳ ಗಂಡ ಅಲ್ಲ, ಅವಳಿಗೆ ಯಾರೂ ಇಲ್ಲ, ನಾನೇ ಅವಳ ಮಗು ಎಂದು ಹೇಳುತ್ತಾರೆ. ಆವಾಗ ಶಿವನಿಗೆ ಕೋಪವಾಗಿ, ಹೇಯ್, ನೀನನ್ನು ಇವತ್ತು ನಾನು ಬಿಡಲಾರೆ ಎಂದು ಅವನ ಕತ್ತನ್ನು ಕತ್ತರಿಸಿ ಬಿಡುತ್ತಾನೆ. ಆ ಮಗು ಅಳುತ್ತೆ, ಅಮ್ಮ ಅಮ್ಮ ಎಂದು. ಇವಾಗ ಪಾರ್ವತಿ ಬರುತ್ತಾಳ. ಅಳು ಅಳು ಶಿವ, ಅಯ್ಯೋ, ಅದು ನಿನ್ನ ಮಗುವೇ, ಹೇಗೆ ಹುಟ್ಟಿತು? ಶಿವ, ಅಯ್ಯೋ, ನಾನು ಎಲ್ಲಿಂದ ಜೀವ ತರಲಿ? ಸೈನಿಕರೇ, ಹೋಗಿ ಒಂದು ಜೀವವನ್ನು ತಗೊಂಡು ಬನ್ನಿ, ಅದು ಪ್ರಾಣಿದೇ ಆಗಿರಬೇಕು. ಸೈನಿಕರು ಹೊರಟರು ಜೀವವನ್ನು ತರಕ್ಕೆ. ಅದು ಒಂದು ಪ್ರಾಣಿದು. ಸೈನಿಕರು, ಅಯ್ಯೋ ಶಿವ ಹೇಳಿಬಿಟ್ರಲ್ಲ, ಯಾವ ಪ್ರಾಣಿ ಅಂತ ತರೋದು? ಓಹ್, ಇಲ್ಲಿ ಆನೆ ಮರಿ ಮಲಗಿದೆ, ಇದು ಸರಿಯಾಗಿದೆ, ಇದನ್ನೇ ತಗೊಂಡೋಗೋಣ ಎಂದು ತಗೊಂಡು ಬಂದರು. ಶಿವ, ಏನಿದು? ಈ ಪ್ರಾಣಿನ? ಈ ಪ್ರಾಣಿ ಮನುಷ್ಯಂದು ಬೇರೆ ಯಾವುದು ಸಿಗಲೇ ಇಲ್ವಾ? ಸೈನಿಕರು, ಸಿಗಲೇ ಇಲ್ಲ ಪ್ರಭು, ಇದು ಒಂದೇ ಮಲಗಿದ್ದು. ಸರಿ ಕೊಡಿ, ಇದಕ್ಕೆ ಜೀವವನ್ನು ನೀಡುತ್ತೇನೆ. ಅಮ್ಮ, ನಿಲ್ಲಿಸಿ ನಿಲ್ಲಿಸಿ. ಶಾಂತವಾಗಿ ಅಮ್ಮ, ಶಾಂತವಾಗಿ. ನೀವು ಶಾಂತವಾಗದೇ ಇದ್ದರೆ ನಮ್ಮ ಭೂಲೋಕವೇ ಅಡಗುತ್ತಿದೆ, ಪ್ಲೀಸ್ ಅಮ್ಮ ಎಂದು ಬೇಡಿಕೊಂಡರು. ಹೈಗಿರಿ ನಂದಿನಿ ನಂದಿತಮೇದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿವರ ವಿಂಧ್ಯಶಿನೋದಿನಿ ಸಿನಿ ಜಿಷ್ಣು ವಿಲಾಸಿನಿ ಜಿಷ್ಣುನುತೆ.